ಕನ್ನಡದ ಇತಿಹಾಸದ ಮೊದಲ ರಾಜಧಾನಿಯೆಂದು ಪ್ರಸಿದ್ಧಿ ಪಡೆದ ಪವಿತ್ರ ನೆಲ. ಕದಂಬರ ರಾಜವಂಶ ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಬನವಾಸಿ ವಿದ್ಯೆ, ಸಂಸ್ಕೃತಿ ಮತ್ತು ದೇವಾಲಯಗಳ ಹೊಳಪಿನಿಂದ ಕಂಗೊಳಿಸುತ್ತಿತ್ತು. ಆ ಊರಿನಲ್ಲಿ ಆರವ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನಿಗೆ ಪುರಾತನ ಕಥೆಗಳು ಮತ್ತು ದೇವಸ್ಥಾನಗಳ ಬಗ್ಗೆ ಅಪಾರ ಆಸಕ್ತಿ. ಒಂದು ದಿನ ಬೆಳಗಿನ ಮಂಜಿನಡುವೆ ಅವನು ಪ್ರಸಿದ್ಧ ಮಧುಕೇಶ್ವರ ಟೆಂಪಲ್ ಕಡೆ ನಡೆದು ಹೋದ. ದೇವಸ್ಥಾನದ ಗಂಟೆಯನಾದ ಕಾಡಿನ ಮೌನವನ್ನು ಮುರಿಯುತ್ತಿತ್ತು. ಹಳೆಯ ಕಲ್ಲಿನ ಸ್ತಂಭಗಳ ಮೇಲೆ ಕೆತ್ತಿದ ಶಿಲ್ಪಗಳನ್ನು ನೋಡುತ್ತಾ ಅವನು ಆಶ್ಚರ್ಯಗೊಂಡ. ಅಲ್ಲಿ ಕುಳಿತಿದ್ದ ವೃದ್ಧ ಪೂಜಾರಿ ಅವನನ್ನು ನೋಡಿ ನಗುತ್ತ ಹೇಳಿದರು, "ಈ ಕಲ್ಲುಗಳು ಮಾತಾಡುತ್ತವೆ ಮಗನೇ. ಇಲ್ಲಿ 1000 ವರ್ಷಗಳ ಇತಿಹಾಸ ಮಲಗಿದೆ." ಪೂಜಾರಿಯ ಮಾತು ಕೇಳಿ ಆರವ್ ಕುತೂಹಲದಿಂದ ಕೇಳಿದ, "ಅಜ್ಜ, ಬನವಾಸಿ ಇಷ್ಟು ವಿಶೇಷ ಯಾಕೆ?" ಅವರು ನಿಧಾನವಾಗಿ ಹೇಳಲು ಆರಂಭಿಸಿದರು. ಕದಂಬರಾಜ ಮಯೂರಶರ್ಮನು ಈ ನೆಲವನ್ನು ಕನ್ನಡದ ಗೌರವವನ್ನಾಗಿ ಮಾಡಿದನು. ಇಲ್ಲಿ ಸಂಗೀತ, ಸಾಹಿತ್ಯ, ಯುದ್ಧಕಲೆ ಮತ್ತು ಭಕ್ತಿಯ ಪರಂಪರೆ ಬೆಳೆದವು. ಕವಿ ಆದಿಕವಿ ಪಂಪ ಕೂಡ ಈ ನೆಲದ ಸೌಂದರ್ಯವನ್ನು ಕೊಂಡಾಡಿದ್ದಾನೆ. ಸಂಜೆ ಹೊತ್ತಿಗೆ ಮಳೆ ತುಂತುರು ಸುರಿಯತೊಡಗಿತು. ದೇವಸ್ಥಾನದ ಮುಂದೆ ದೀಪಗಳ ಬೆಳಕು ಮಣ್ಣಿನ ವಾಸನೆಯೊಡನೆ ಬೆರೆತು ಒಂದು ದೈವಿಕ ವಾತಾವರಣ ನಿರ್ಮಿಸಿತು. ಆರವ್ಗೆ ಅದು ಕೇವಲ ಒಂದು ಊರಲ್ಲ, ಜೀವಂತ ಇತಿಹಾಸವೆಂದು ಅನಿಸಿತು. ಆ ದಿನದಿಂದ ಅವನು ಬನವಾಸಿಯ ಕಥೆಗಳನ್ನು ಎಲ್ಲರಿಗೂ ಹೇಳಲು ಆರಂಭಿಸಿದ. ಹಳೆಯ ಕಲ್ಲುಗಳಲ್ಲಿ ಕೂಡ ಆತ್ಮ ಇರುತ್ತದೆ ಎಂಬುದನ್ನು ಅವನು ಅರ್ಥಮಾಡಿಕೊಂಡಿದ್ದ. ಇಂದಿಗೂ ಬನವಾಸಿಯ ಕಾಡುಗಳಲ್ಲಿ ಗಾಳಿ ಬೀಸುವಾಗ ಕದಂಬರ ಕಾಲದ ಕಥೆಗಳು ಮೃದುವಾಗಿ ಕೇಳಿಸುತ್ತವೆ ಎಂದು ಜನರು ಹೇಳುತ್ತಾರೆ.